ಹೇ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲರ್ನಿಂಗ್ ನ್ಯೂಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತಾ ಇದ್ದೀನಿ ಅಂದರೆ ನಿಮ್ಮ ರಿಸಲ್ಟು ಇನ್ನೂ ಬಂದಿಲ್ಲ, ಓಕೆನಾ. ಸೊ ಅದು ಲಿಂಕ್ ಬಂದಿದೆ, ಬಟ್ ನಿಮ್ಮ ರಿಸಲ್ಟ್ ಬಂದಿದೆ, ಬಟ್ ಲಿಂಕ್ ಓಪನ್ ಆಗ್ತಾ ಇಲ್ಲ. ಸೊ ಏನು ಪ್ರಾಬ್ಲಮ್ ಆಗ್ತಿದೆ ಮತ್ತು ಏನು ಸರ್ವರ್ ಬರ್ತಾ ಇಲ್ಲ, ಸೊ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನೋಡಿ, ಒಂದು ಸ್ವಲ್ಪ ಎರರ್ ಬರ್ತಾ ಇದೆ, ಒಂದು ಸ್ವಲ್ಪ ಲಿಂಕು. ಸೊ SSLC ರಿಸಲ್ಟ್ ಇನ್ನೂ ಅನೌನ್ಸ್ ಆಗ್ತಿಲ್ಲ, ಏನು ಮಾಡಬೇಕು ಅಂತ ಭಾಳ ಜನ ಈಗ ಅಂದರೆ ಕೇಳ್ತಿದ್ರು. ಸೊ ನೀವೇನು ಮಾಡೋದಿಲ್ಲ, ಕೆಳಗಡೆ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಸೊ ಅಲ್ಲಿಂದ ನೀವು ಜಸ್ಟ್ ವಾಟ್ಸಪ್ ಗ್ರೂಪ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಲಿಂಕ್ ಕಳಿಸಿಕೊಡಲಾಗುತ್ತೆ, ಓಕೆನಾ. ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ನೀವು ಲಿಂಕ್ ಅಂದರೆ ಜಾಯ್ನ್ ಮಾಡಿದ್ರೆ, ಸೊ ನಾನು ಲಿಂಕ್ ಕಳಿಸ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು, ಓಕೆನಾ. ಈಗ ರಿಸಲ್ಟ್ ಬಿಟ್ಟಿದ್ದಾರೆ, ಬಟ್ ಸ್ವಲ್ಪ ಸರ್ವರ್ ಲೋ ಆಗ್ತಾ ಇದೆ, 502 ಎರರ್ ಬರ್ತಾ ಇದೆ. ಸೊ ಎರರ್ನ ನೀವು ಅಂದರೆ ಇದು ಮಾಡಬೇಕಂದ್ರೆ ಜಸ್ಟ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ನೀವು ಕ್ಲಿಕ್ ಅಂದರೆ ಇಲ್ಲಿ ಜಾಯ್ನ್ ಆಗಿ ನಿಮಗೆ ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ರಿಸಲ್ಟ್ ಕೊಡಲಾಗುತ್ತೆ. ಮತ್ತು ರಿಸಲ್ಟ್ ಬಂದಮೇಲೆ ಯಾರ್ಯಾರು ಎಷ್ಟು ನಿಮ್ಮ ಪರ್ಸೆಂಟೇಜ್ ಬಂದಿದೆ, ಸೊ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಿಮ್ಮ ರಿಸಲ್ಟ್ ನೋಡಿಬಿಟ್ಟು ನಮಗೂ ಕೂಡ ಒಂದು ಸ್ವಲ್ಪ ಖುಷಿ ಆಗುತ್ತೆ, ಓಕೆನಾ. ಸೊ ಯಾರ್ಯಾರಿಗೆ ರಿಸಲ್ಟ್ ಬೇಕು, ಸೊ ಮೊಬೈಲಲ್ಲಿ ನೋಡಬೇಕಂದ್ರೆ ನೀವು ಜಸ್ಟ್ KERR-result.nic. ಅಂತ ಸರ್ಚ್ ಮಾಡಬೇಕು. ಮತ್ತು ಫಸ್ಟ್ ಲಿಂಕ್ ಬಂದಿರುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ. ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ PUC ಫಲಿತಾಂಶ ಅಂತಿದೆ, ನಿಮಗೆ SLC ಫಲಿತಾಂಶ ಬಂದಿರುತ್ತೆ. ಸೊ ಅದನ್ನು ನೋಡಿಬಿಟ್ರೆ ಸಾಕು, ನಿಮ್ಮ ರಿಸಲ್ಟ್ ನಿಮ್ಮ ಕೈಲಿರುತ್ತೆ, ಓಕೆನಾ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಸಾಕು. ಇದು ಈಗ ಜಸ್ಟ್ ವರ್ಕ್ ಆಗ್ತಾ ಇಲ್ಲ, ಯಾಕಂದರೆ ಸರ್ವರ್ ಬಿಸಿ ಇರೋ ಕಾರಣ. ಸೊ ಎಲ್ಲರೂ ಕೂಡ ಅಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಜಸ್ಟ್ ಜಾಯ್ನ್ ಆದ್ರೆ ಸಾಕು, ನಿಮಗೆ ಅಲ್ಲೇ ಎಲ್ಲ ಇನ್ಫಾರ್ಮೇಷನ್ ಕೊಡಲಾಗುತ್ತೆ. ಜಸ್ಟ್ ಒಂದು ಲಿಂಕ್ ಕೊಡಲಾಗುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ನಿಮ್ಮ ರಿಸಲ್ಟನ್ನು ನೀವು ನೋಡ್ಕೋಬೋದು. ಸೊ ಎಲ್ರಿಗೂ ಧನ್ಯವಾದಗಳಿದ್ರೆ, ಮುಂದಿನ ಅಂತಹ ವಿಡಿಯೋಗಳಲ್ಲಿ ಸಿಗೋಣ.